ನಮಸ್ಕಾರ ಎಲ್ಲರಿಗೂ. ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಹಣವನ್ನು ಕೂಡ ಪಡಿತಾ ಇರ್ತೀರಾ, ಅಂದರೆ ಪೆನ್ಷನ್ ಅಮೌಂಟ್ನ ತಗೊತಾ ಇರ್ತೀರಾ. ಅದೇ ರೀತಿಯಾಗಿ ಈ ಒಂದು ಮಾರ್ಚ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಜಮಾ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಪಿಂಚಣಿದಾರರು ಒಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ. ಇನ್ನು ಮುಖ್ಯವಾಗಿ ಪಿಂಚಣಿದಾರರು ನಮ್ಮ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರಾ. ಅಂದರೆ 2-3 ತಿಂಗಳಿಂದ ಆಗಿರ್ಬೋದು ಅಥವಾ 3-4 ತಿಂಗಳಿಂದ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಒಂದು ಖಾತೆಗೆ ಏನಾದರೂ ಪೆನ್ಷನ್ ಅಮೌಂಟ್ ಜಮಾ ಆಗ್ತಾ ಇರಲಿಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಏನು, ಕಾರಣನ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳು ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಪ್ರತಿ ತಿಂಗಳು ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಹಣವನ್ನು ಕೂಡ ಪಡಿತಾ ಇರ್ತೀರಾ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮೈತ್ರಿ ಯೋಜನೆ ಆಗಿರ್ಬೋದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಹಣವನ್ನು ಕೂಡ ಪಡಿತಾ ಇರ್ತೀರಾ. ಈ ಎಲ್ಲ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಜಮಾ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ಮಾರ್ಚ್ ತಿಂಗಳ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರತಿ ತಿಂಗಳು 10ನೇ ತಾರೀಕೊಳಗಡೆ ಸರ್ಕಾರದ ಕಡೆಯಿಂದ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣವನ್ನು ಜಮಾ ಮಾಡಲು ಪ್ರಾರಂಭ ಮಾಡ್ತಾರೆ. ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ದಿನಾಂಕ 10ನೇ ತಾರೀಕೊಳಗಡೆ ಹಣ ಜಮಾ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಇನ್ನು 1 ಅಥವಾ 2 ದಿನಗಳ ಕಾಲ ಕಾಯ್ದು ನೋಡಿ, ಖಂಡಿತವಾಗಿ ಕೂಡ ನೀವು ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ. ಇನ್ನು 1 ಅಥವಾ 2 ದಿನಗಳ ಕಾಲ ಕಾಯ್ದು ನೋಡಿ, ಖಂಡಿತವಾಗಿ ಕೂಡ ನೀವು ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ. ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆನ್ಷನ್ ಅಮೌಂಟ್ ಕೂಡ ಬರುವಂತದ್ದು. ಇನ್ನು ಮುಖ್ಯವಾಗಿ ಪಿಂಚಣಿದಾರರ ಖಾತೆಗೆ ಏನಾದರೂ 3-4 ತಿಂಗಳಿಂದ ಅಥವಾ 4-5 ತಿಂಗಳಿಂದ ಈ ರೀತಿಯಾಗಿ ಏನಾದರೂ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಬರ್ತಿರ್ಲಿಲ್ಲ ಅಂತಂದ್ರೆ, ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಿಮ್ಮ ಒಂದು ಪಿಂಚಣಿ ರದ್ದಾಗಿರ್ಬೋದು ಅಥವಾ ಸಸ್ಪೆಂಡೆಡ್ ಆಗಿರ್ಬೋದು. ಈ ರೀತಿಯಾಗಿ ಸಸ್ಪೆಂಡೆಡ್ ಅಥವಾ ರದ್ದಾಗಿತ್ತು ಅಂತಂದ್ರೆ ನೀವು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ನ ಪಡೆಯೋಕ್ಕೆ ಆಗಲ್ಲ. ಮುಖ್ಯವಾಗಿ ನೀವು ಪಿಂಚಣಿ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಕಚೇರಿಗೆ ಭೇಟಿ ನೀಡಿದರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಪಿಂಚಣಿಯ ಸ್ಥಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಕಾಣುವಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತೀರಾ. ಇದು ನೀವು ಫೋನಿನ ಮುಖಾಂತರನೇ ಮಾಡಬಹುದಾಗಿರುವಂತಹ ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ, ನೋಡಬಹುದು ಪಿಂಚಣಿ ಸ್ಥಿತಿ ಅಂತ ಬಂದಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ, ಎಂಟರ್ ಬೆನಿಫಿಷರಿ ID ಅಂತ ಬಂದಿರುತ್ತೆ. ಈ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಖಂಡಿತವಾಗಿ ನಿಮ್ಮ ಒಂದು ಬೆನಿಫಿಷರಿ ID ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಒಂದು ವೇಳೆ ಏನಾದರೂ ಬೆನಿಫಿಷರಿ ID ನಿಮ್ಮ ಹತ್ರ ಇರಲಿಲ್ಲ ಅಥವಾ ನಿಮ್ಮ ಒಂದು ಬೆನಿಫಿಷರಿ ID ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಬೆನಿಫಿಷರಿ ಐಡಿನ ಫೈಂಡ್ ಮಾಡಬೇಕು ಅಥವಾ ಸರ್ಚ್ ಮಾಡಬೇಕು ಅಂತ ನಿಮಗೆ ಮಾಹಿತಿನ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವಾಗ ಬೆನಿಫಿಷರಿ ID ಇದ್ದಂಥವರು ಸೊ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಬೆನಿಫಿಷರಿ ID ನಂಬರ್ನ ಎಂಟರ್ ಮಾಡಿ. ನಂತರ ಇಲ್ಲಿ ಒಂದು ಕ್ಯಾಪ್ಚಾ ಕಾಣ್ತಿದೆ ಅಥವಾ ಒಂದು ಕೋಡ್ ಕಾಣ್ತಿದೆ. ಸೊ ಈ ಒಂದು ಕೋಡ್ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ಸರ್ಚ್ ಅಂತ ಇರುತ್ತೆ, ನೋಡಬಹುದು. ಸೊ ಈ ಒಂದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪಿಂಚಣಿಯ ಎಲ್ಲ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ. ಇದರಲ್ಲಿ ಮುಖ್ಯವಾಗಿರುವಂತದ್ದು ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ, ನೋಡಬಹುದು. ಸೊ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇರಬೇಕಾಗಿರುತ್ತೆ. ಈ ರೀತಿಯಾಗಿ ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಒಂದು ವೇಳೆ ಏನಾದರೂ ಇಲ್ಲಿ ಸ್ಟಾಪ್ಡ್ ಅಥವಾ ಇನ್ಆಕ್ಟಿವ್ ಅಂತ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನ ಪಡೆಯಕ್ಕೆ ಆಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ನಿಮ್ಮ ಒಂದು ಪಿಂಚಣಿ ಇಲ್ಲಿ ಸಂಪೂರ್ಣವಾಗಿ ರದ್ದಾಗಿರುತ್ತೆ ಅಥವಾ ಸ್ಟಾಪ್ಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಖಾತೆಗೆ ಸರ್ಕಾರದ ಕಡೆಯಿಂದ ಹಣವನ್ನ ಜಮಾ ಮಾಡಲ್ಲ. ಅದಕ್ಕಾಗಿ ಈ ಒಂದು ಸ್ಟೇಟಸ್ನ ನೀವು ಮುಖ್ಯವಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಫೋನಿನ ಮುಖಾಂತರನೇ ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.